ರಾಜ್ಯಪಾಲರು ಸಚಿವ ಸಂಪುಟದ ನಿರ್ಣಯ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪಾಲಿಸಬೇಕೆಂದಿಲ್ಲ. ಭಿನ್ನ ನಿಲುವುಗಳಿರುತ್ತೆ. ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸನ್ನ ಪಾಲಿಸಲೇಬೇಕು ಅಂತ ಏನಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ವಾದಕ್ಕೆ ನ್ಯಾಯಾಧೀಶರ ಅಭಿಪ್ರಾಯ ಇದು. ಈಗಾಗಲೇ ಹೇಳಿದ್ರು ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದದ ಸಂದರ್ಭದಲ್ಲಿ ಸಚಿವ ಸಂಪುಟದ ಸದಸ್ಯರು ತೆಗೆದುಕೊಂಡಂತಹ ನಿರ್ಣಯಕ್ಕೆ ಯಾವುದೇ ರೀತಿಯ ಮನ್ನಣೆಯನ್ನ ರಾಜ್ಯಪಾಲರು ಕೊಡಲಿಲ್ಲ ಅಂತ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಪರಿಗಣಿಸಬೇಕಾ ಬೇಡವಾ ಅನ್ನೋದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ಅದನ್ನ ಖಡಾಖಂಡಿತವಾಗಿ ಪಾಲನೆ ಮಾಡಬೇಕು ಅಂತ ಏನಿಲ್ಲ. ಮಂತ್ರಿಗಳು ಬೇರೆ ಬೇರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ತೆರನಾಗಿ ಇರಬಹುದು. ಭಿನ್ನ ಅಭಿಪ್ರಾಯವನ್ನ ತಗೊಳ್ಬೇಕು ಅನ್ನೋದು ಹೇಗೆ ಅಂತ ಹೇಳಿ ಇಲ್ಲಿ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತುತಪಡಿಸುವಂತಹ ಪ್ರಮುಖ ಅಂಶಗಳಿಗೆ ಸಂಬಂಧಪಟ್ಟಂತೆ, ಸೆಕ್ಷನ್ಗಳಿಗೆ ಸಂಬಂಧಪಟ್ಟಂತೆ, ಈ ಹಿಂದಿನ ಒಂದಷ್ಟು ಪ್ರಕರಣಗಳ ಉಲ್ಲೇಖದ ಬಗ್ಗೆಯೂ ಕೂಡ ನ್ಯಾಯಾಧೀಶರು ಪ್ರಶ್ನೆಗಳನ್ನು ಹಾಕ್ತಿದ್ದಾರೆ. ಸಚಿವ ಸಂಪುಟದಲ್ಲಿ ಒಕ್ಕೊರಲಿನಿಂದ ಹೌದು, ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಎಲ್ಲರೂ ಕೂಡ ನಿರ್ಣಯವನ್ನ ತೆಗೆದುಕೊಂಡ್ರು, ಅದನ್ನ ರಾಜ್ಯಪಾಲರಿಗೆ ತಲುಪಿಸಿದ್ರು ಕೂಡ. ಆದರೆ ರಾಜ್ಯಪಾಲರು ಅದನ್ನ ಒಪ್ಪಬೇಕಂತ ಏನಿಲ್ವಲ್ಲ. ಸಚಿವ ಸಂಪುಟದ ಶಿಫಾರಸನ್ನ ಸಾರಾ ಸಗಟಾಗಿ ತಳ್ಳಿ ಹಾಕುವಂತಿಲ್ಲ. ಮತ್ತೆ ವಾದ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರಿದ್ದ. ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆಂದು ಹೇಳಿಲ್ಲ, ಕಾರಣ ಕೊಟ್ಟಿಲ್ಲ. ಅವರು ಕಾರಣವೇ ಹೇಳದೆ ಸಂಪುಟದ ಕ್ರಮ ತಾರತಮ್ಯ ಪೂರಿತವೆನ್ನಲಾಗುತ್ತಿದೆ. ಸಂಪುಟದ ಸಭೆಯಲ್ಲಿ ಮಂತ್ರಿಗಳು ಬೇರೆ ಬೇರೆ ಅಭಿಪ್ರಾಯವನ್ನ ಮಂಡಿಸಬಹುದು. ಆದರೆ ಆ ಸಂಪುಟದಲ್ಲಿ ತೆಗೆದುಕೊಂಡಂತಹ ನಿರ್ಣಯವನ್ನ ರಾಜ್ಯಪಾಲರು ಸಾರಾ ಸಗಟಾಗಿ ತಳ್ಳಿ ಹಾಕುವಂತಿಲ್ಲ, ಅದನ್ನ ತಿರಸ್ಕಾರ ಮಾಡುವಂತಿಲ್ಲ. ಒಂದು ವೇಳೆ ಅದನ್ನ ಒಪ್ಪದೇ ಇದ್ರೆ ರಾಜ್ಯಪಾಲರು ಅದಕ್ಕೆ ಸಂಬಂಧಪಟ್ಟಂತೆ ನಿಖರವಾದಂತಹ ಕಾರಣವನ್ನ ಕೊಡಬೇಕಾಗುತ್ತೆ, ಸ್ಪಷ್ಟತೆಯನ್ನ ಕೊಡಬೇಕಾಗುತ್ತೆ. ಆದ್ರೆ ಇಲ್ಲಿ ರಾಜ್ಯಪಾಲರಿಂದ ಅಂತಹ ನಡೆಯನ್ನ ನಾವು ನೋಡಿಲ್ಲ. ಪುಟಗಟ್ಲೆ ನಮಗೆ ಅವರು ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಒಂದು ಪುಟ ಕೊಟ್ಟರು ಪರವಾಗಿಲ್ಲ, ಪ್ರಾಸಿಕ್ಯೂಷನ್ಗೆ ಯಾವ ಕಾರಣದಿಂದ ಅನುಮತಿಯನ್ನ ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬೇಕಲ್ಲ, ಒಪ್ಪುವಂತಿರ್ಬೇಕಲ್ಲ. ಅದನ್ನ ಇಲ್ಲಿ ರಾಜ್ಯಪಾಲರು ಮಾಡಿಲ್ಲ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ಬಲವಾಗಿ ತಮ್ಮ ವಾದವನ್ನ ಮಂಡನೆ ಮಾಡುತ್ತಿದ್ದಾರೆ. ಸಚಿವ ಸಂಪುಟದ ಶಿಫಾರಸನ್ನ ಅಥವಾ ನಿರ್ಣಯವನ್ನ ಇಲ್ಲ ಆಗಲ್ಲ, ನಾನು ಒಪ್ಪಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಸಾರಾ ಸಗಟಾಗಿ ತಳ್ಳಿ ಹಾಕೋದಕ್ಕಾಗಲ್ಲ. ತಪ್ಪ್ಯಾಕೆ ಅಂತ ಅವರು ಹೇಳಿಲ್ಲ. ಏನ್ ತಪ್ಪಿದೆ ಸಚಿವ ಸಂಪುಟ ಶಿಫಾರಸ್ನಲ್ಲಿ ಅಥವಾ ನಿರ್ಣಯದಲ್ಲಿ ಏನ್ ತಪ್ಪಿದೆ? ಸಂಪುಟದ ಸದಸ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರಲ್ಲ, ಅವರ ಅಭಿಪ್ರಾಯಗಳ ಪೈಕಿ ಯಾವುದು ತಪ್ಪಿದೆ? ಎಲ್ಲಿ ಲೋಪ ಇದೆ? ಯಾಕೆ ನಾನು ಸಚಿವ ಸಂಪುಟದ ಶಿಫಾರಸನ್ನ ಪರಿಗಣಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ರಾಜ್ಯಪಾಲರು ಸ್ಪಷ್ಟನೆಯನ್ನ ಕೊಡಬೇಕಲ್ಲ. ಆ ಸ್ಪಷ್ಟನೆ ನಮಗೂ ಕೂಡ ಮನವರಿಕೆ ಆಗ್ಬೇಕಲ್ಲ. ಅಂತಹ ಕೆಲಸವನ್ನ ಇಲ್ಲಿ ರಾಜ್ಯಪಾಲರು ಮಾಡಿಲ್ಲ. ನಮಗೆ ನಿಖರವಾದ ಕಾರಣವನ್ನೇ ಕೊಟ್ಟಿಲ್ಲ. ಅವರು ಕಾರಣವೇ ಇಲ್ಲದೆ ಸಂಪುಟದ ಕ್ರಮ ತಾರತಮ್ಯ ಪೂರಿತ ಎನ್ನಲಾಗದು. ಒಬ್ಬರ ಫೇವರ್ ಆಗಿ ಮಾಡ್ತಿದ್ದಾರೆ, ಈ ರೀತಿಯಾಗಿ ನಾವು ಪರಿಗಣಿಸೋದಕ್ಕಾಗೋದಿಲ್ಲ. ಕಾರಣಗಳು ಬೇಕು ಪ್ರತಿಯೊಂದಕ್ಕೂ ಕೂಡ. ಎಲ್ಲ ಪ್ರಕರಣದಲ್ಲೂ ಕೂಡ ಎರಡು ಆಯಾಮ ಇರುತ್ತೆ ಅಂತ ಆಗ್ಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಮಂಡಿಸಿದ್ರು. ಅದೇ ತೆರನಾಗಿ ರಾಜ್ಯಪಾಲರ ನಡೆಯ ಬಗ್ಗೆ ಮತ್ತೆ ಅವರು ತಮ್ಮ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ನ್ಯಾಯಾಧೀಶರು ಕೂಡ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸನ್ನು ಪರಿಗಣಿಸಲೇಬೇಕು ಅಂತ ಏನಾದರೂ ಇದೆಯಾ ಅಂತ ಹೇಳಿ ಮರುಪ್ರಶ್ನೆಯನ್ನು ಹಾಕಿದ್ರು ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ. ಅವರ ಪ್ರಶ್ನೆಗೆ ತಮ್ಮ ವಾದದ ಮುಖೇನವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಉತ್ತರವನ್ನು ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಬೆಂಗಳೂರು ರೌಂಡ್ಸ್, ಏನಾಗುತ್ತೋ ಏನು ಅನ್ನೋ ಟೆನ್ಷನ್ ಇಲ್ಲ ಅವರಿಗೆ ಸದ್ಯಕ್ಕಂತೂ. ಏನೇ ಆದರೂ ಕೂಡ ಅದನ್ನು ಸ್ವೀಕರಿಸುವಂತಹ ಮನೋಭಾವ, ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ. ವಾದ ಪ್ರತಿವಾದ ನಡೀತಾ ಇದೆ, ಮತ್ತೆ ಶುರುವಾಗಿದೆ. ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮಂಡನೆ ಮುಂದುವರೆದಿದೆ. ಈಗಾಗಲೇ ದೂರುದಾರರ ಪರವಾಗಿ ಟಿಜೆ ಅಬ್ರಹಾಂ ಇರಬಹುದು, ಸ್ನೇಹಮಯಿ ಕೃಷ್ಣ ಇರಬಹುದು,
ಇವರ ಪರವಾಗಿ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ರಾಜ್ಯಪಾಲರ ಪರವಾಗಿಯೂ ಕೂಡ ವಕೀಲರಿಂದ ವಾದ ಮಂಡನೆಯಾಗಿದೆ. ಹೌದು, ತಪ್ಪಾಗಿದೆ. ಮುಡಾ ಹಗರಣದಲ್ಲಿ ಸಿಎಂ ಅವರ ಪಾತ್ರ ಇದೆ, ಅವರ ಪ್ರಭಾವ ಇದೆ. ಹಾಗಾಗಿನೇ ಅವರಿಗೆ 14 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಅವರ ಅಧಿಕಾರ ಅವಧಿಯಲ್ಲಿ ತಮ್ಮ ಪ್ರಭಾವದಿಂದಾಗಿ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳೂ ಕೂಡ ಇದೆ. ಅದೆಲ್ಲವನ್ನ ಪರಿಗಣಿಸಿಯೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದು ಅಂತ ಹೇಳಿ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನು ಸುದೀರ್ಘವಾಗಿ ಮಂಡಿಸಿದ್ರು. ಆದರೆ ರಾಜ್ಯಪಾಲರ ನಡೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ತೀವ್ರ ಕಿಡಿಕಾರಿದ್ರು. ರಾಜಭವನ ಚಲೋ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರವೇ ಇವರಿಗೆ ಟಾರ್ಗೆಟ್ ಅಂತ ಆರೋಪಿಸಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಅಂತಿಮ ಘಟ್ಟವನ್ನು ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ನಲ್ಲಿ ಸಲ್ಲಿಸಿರುವಂತಹ ಪ್ರಾಸಿಕ್ಯೂಷನ್ ರದ್ದು ಕೋರಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಆಗಿ ಒಂದು ರಿಸಲ್ಟ್ ಬರುವ ಸಾಧ್ಯತೆಯೂ ಕೂಡ ಇದೆ, ಆದೇಶ ಬರುವಂತಹ ಸಾಧ್ಯತೆ ಇದೆ. ಈ ಒಂದು ಆದೇಶದ ಮೇಲೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ಕೂಡ ಅಡಕವಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ಕೂಡ ಅಡಕವಾಗಿದೆ. ಯಾಕಂದರೆ ಈಗಾಗಲೇ ಈ ಒಂದು ಮುಡಾ ಹಗರಣದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಏನು ತೀರ್ಪು ಬರುತ್ತೆ ಅನ್ನೋದರ ಮೇರೆಗೆ ರಾಜಕೀಯ ಬೆಳವಣಿಗೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಒಂದು ವೇಳೆ ಸಿಎಂ ಅವರ ವಿರುದ್ಧವಾಗಿ ಏನಾದರೂ ಬಂದ್ಬಿಟ್ರೆ ದೊಡ್ಡ ಸಂಚಲನವನ್ನೇ ರಾಜ್ಯದಲ್ಲಿ ಸೃಷ್ಟಿ ಮಾಡಿಬಿಡುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂತಹ ರಾಜ್ಯಪಾಲರ ನಿರ್ಧಾರವನ್ನು ಪುರಸ್ಕರಿಸದೆ ಅದನ್ನು ಹೈಕೋರ್ಟ್ ರದ್ದು ಮಾಡಿದ್ದೇ ಆದರೆ ಸಿಎಂ ಅವರಿಗೆ ಗೆಲುವು ಇಲ್ಲಿ. ಏನೇನಾಗುತ್ತೆ ಅನ್ನೋ ಕುತೂಹಲವಂತೂ ಖಂಡಿತವಾಗಿಯೂ ಇದೆ. ವಾದ ಪ್ರತಿವಾದವನ್ನು ಸುದೀರ್ಘವಾಗಿ ಕಳೆದ ಅನೇಕ ದಿನಗಳಿಂದಲೂ ಕೂಡ ನ್ಯಾಯಾಧೀಶರು ಆಲಿಸ್ತಿದ್ದಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ವಾದ ಮಂಡನೆ ಆಗಿದೆ, ಪ್ರತಿವಾದ ಕೂಡ ನಡೆದಿದೆ. ಈ ಹಿಂದಿನ ಪ್ರಕರಣಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಯಾರ ಪಾತ್ರ ಹೇಗಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಸಾಕ್ಷ್ಯ ಸಮೇತವಾಗಿ ಹೇಳಲಾಗಿದೆ. ಹಾಗಾಗಿ ಇವತ್ತಿನ ನಿರ್ಣಾಯಕ ದಿನ ಸಿಎಂ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯ ಬಲ ತುಂಬುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಎಲ್ಲರೂ ಕೂಡ ಇಡೀ ಸಚಿವ ಸಂಪುಟ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ, ಶಾಸಕರು ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ತಪ್ಪೇ ಇಲ್ಲ, ಆದರೆ ಅವರನ್ನು ಇದರಲ್ಲಿ ತಪ್ಪಿತಸ್ಥನಾಗಿ ನಿಲ್ಲಿಸುವಂತಹ ಕೆಲಸ ಆಗ್ತಾ ಇದೆ, ಷಡ್ಯಂತ್ರ ಆಗ್ತಾ ಇದೆ ಅಂತ ಬಿಜೆಪಿಯವರು ಕೂಡ ಹೋರಾಟವನ್ನು ಮಾಡಿದ್ರು, ಜೆಡಿಎಸ್ನವರು ಕೂಡ ಹೋರಾಟವನ್ನು ಮಾಡಿದ್ರು, ಮುಡಾ ಪದಯಾತ್ರೆ ಮಾಡಿದ್ರು ಮೈಸೂರಿನ ತನಕ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕಾನೂನು ಹೋರಾಟ, ಕೋರ್ಟ್ನಲ್ಲಿ ವಾದ ಪ್ರತಿವಾದ. ಅಭಿಷೇಕ್ ಮನು ಸಿಂಘ್ವಿ ಅವರು ಹಿರಿಯ ವಕೀಲರಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಚಾರವನ್ನು ಅವರು ನ್ಯಾಯಾಧೀಶರ ಮುಂದೆ ಇಡ್ತಿದ್ದಾರೆ. ಹಾಗೆಯೇ ದೂರುದಾರರ ಹಿನ್ನೆಲೆಯ ಬಗ್ಗೆಯೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದದ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದರು. ಟಿ.ಜೆ. ಅಬ್ರಹಾಂ ಅವರ ಬಗ್ಗೆ ಅವರಿಗೆ ಸುಪ್ರೀಂ ಕೋರ್ಟೇ ದಂಡ ವಿಧಿಸಿತ್ತು. ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಅವರು ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದರು. ಅಂತಹ ವ್ಯಕ್ತಿ ಕೊಟ್ಟಿರುವಂತಹ ದೂರನ್ನು ನಂಬುವುದಕ್ಕೆ ಹೇಗೆ ಸಾಧ್ಯ ಅನ್ನೋ ಮಾತುಗಳು ಕೂಡ ಕೇಳಿಬಂದಿತ್ತು. ಅದರಲ್ಲಿ ಹುರುಳಿರುತ್ತಾ ಅಂತ